ಸಾಂಸ್ಕೃತಿಕ ನಗರಿ ಮೈಸೂರು ಮೋದಿಮಯ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮೈಸೂರಿಗೆ ಆಗಮಿಸಿದ್ರು. ನಗರದಾದ್ಯಂತ ಫ್ಲೆಕ್ಸ್ ಬಾವುಟಗಳು ರಾರಾಜಿಸ್ತಾ ಇದ್ವು. ಅವರ ಅಭಿಮಾನಿಗಳ ಘೋಷಣೆಗಳು ಮುಗಿಲು ಮುಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿವೇಕ ಸ್ಮಾರಕವನ್ನ ಲೋಕಾರ್ಪಣೆ ಮಾಡಿದ್ರು. ಹಾಗಾದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಅಬ್ಬರ ಹೇಗಿತ್ತು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಎಲ್ಲೆಡೆ ಮೋದಿ ಘೋಷಣೆ, ಎಲ್ಲೆಡೆ ಮೋದಿ ಫ್ಲೆಕ್ಸ್ ಮತ್ತು ಬಾವುಟ. ಒಟ್ನಲ್ಲಿ ಎಲ್ಲಾ ಕಡೆ ಮೋದಿಮಯ. ಮೈಸೂರು ಮೋದಿಮಯವಾಗಿತ್ತು. ಸಾಂಸ್ಕೃತಿಕ ನಗರಿ ಶನಿವಾರ ಒಂದು ದಿನದ ಮಟ್ಟಿಗೆ ಮೋದಿ ನಗರಿಯಾಗಿ ಬದಲಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಮತ್ತು ಮೋದಿ ಅಭಿಮಾನಿಗಳು ಮೋದಿಯನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಎಲ್ಲೆಡೆ ಖುಷಿ ಮೇರೆ ಮೀರಿತ್ತು. ಪ್ರಧಾನಿ ಮೋದಿ ರಸ್ತೆಯಲ್ಲಿ ತಮ್ಮ ಕಾರಲ್ಲಿ ಜನರತ್ತ ಕೈ ಬೀಸಿ ಬರಬೇಕಾದ್ರೆ ತುಂಬಾ ಮಂದಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಂದಹಾಗೆ ಮೋದಿ ಮೈಸೂರಿಗೆ ಬಂದಿದ್ದು ಯಾಕೆ ಗೊತ್ತಾ? ವಿವೇಕ ಸ್ಮಾರಕ ಉದ್ಘಾಟನೆಗೆ. ಮೈಸೂರು ಮೋದಿಮಯ, ವಿವೇಕ ಸ್ಮಾರಕ ಉದ್ಘಾಟನೆ. ಹೌದು, ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದ್ದ ಐತಿಹಾಸಿಕ ಭೇಟಿಯ ನೆನಪಿನಲ್ಲಿ ನಿರ್ಮಿಸಲಾಗಿರುವ ವಿವೇಕ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಿದ್ದರು. ಸುಮಾರು 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದ್ದು, ಇದನ್ನ ಉದ್ಘಾಟನೆ ಮಾಡಬೇಕು ಅಂತಾನೆ ಮೋದಿ ಮೈಸೂರಿಗೆ ಬಂದಿದ್ದರು. ಮೈಸೂರಿಗೆ ಬಂದ ಮೋದಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸ್ವಾಗತಿಸಿದ್ರು. ಸ್ಮಾರಕ ಉದ್ಘಾಟಿಸಿ ತಲೆಬಾಗಿ ನಮಸ್ಕರಿಸಿದ ಮೋದಿ. ಪ್ರಧಾನಿ ಮೋದಿ ಮೈಸೂರಿಗೆ ಆಗಮಿಸಿದ್ದು ಮಧ್ಯಾಹ್ನ 3:30 ಸುಮಾರಿಗೆ. ಅಲ್ಲಿಂದ ನೇರವಾಗಿ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಸ್ಮಾರಕ ಜಾಗಕ್ಕೆ ಆಗಮಿಸಿದ ಮೋದಿ ಐತಿಹಾಸಿಕ ಜಾಗದಲ್ಲಿ ತಲೆ ಎತ್ತಿ ನಿಂತ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಿ ಶಿರಬಾಗಿ ನಮಸ್ಕರಿಸಿದ್ರು. ಅಂದಹಾಗೆ ಈ ಸ್ಮಾರಕ ನಿರ್ಮಾಣಕ್ಕೂ ಮೈಸೂರಿಗೂ ಅವಿನಾಭಾವ ಸಂಬಂಧವಿದೆ. 1892ರಲ್ಲಿ ಮೈಸೂರಿಗೆ ಆಗಮಿಸಿದ್ದ ಸ್ವಾಮಿ ವಿವೇಕಾನಂದರು ಇದೇ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರಂತೆ. ಹೀಗಾಗಿ ಇದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಮೋದಿಗೆ ಅರುಣ್ ಯೋಗಿರಾಜ್ ಕೆತ್ತಿರುವ ಮೂರ್ತಿ ಉಡುಗೊರೆ. ವಿವೇಕ ಸ್ಮಾರಕ ಉದ್ಘಾಟನೆ ನಂತರ ಓವಲ್ ಮೈದಾನಕ್ಕೆ ಮೋದಿ ತೆರಳಿದರು. ಈ ವೇಳೆ ಪ್ರಧಾನಿ ಮೋದಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ 8.5 ಕೆಜಿ ತೂಕದ 1.5 ಅಡಿ ಎತ್ತರದ ಸ್ವಾಮಿ ವಿವೇಕಾನಂದ ಏಕಶಿಲಾ ಮೂರ್ತಿಯನ್ನ ವಿಶೇಷ ಉಡುಗೊರೆಯಾಗಿ ನೀಡಲಾಯಿತು. ಈ ಮೂರ್ತಿಯನ್ನ ಬಿಳಿ ವಿಯೆಟ್ನಾಂ ಮಾರ್ಬಲ್ನಲ್ಲಿ ಏಕಶಿಲೆಯಾಗಿ ನಿರ್ಮಿಸಲಾಗಿದೆ. ವಿವೇಕಾನಂದ ರಾಕ್ ಮೆಮೋರಿಯಲ್ ಮಾದರಿಯಲ್ಲೇ ಈ ಶಿಲ್ಪವನ್ನ ರೂಪಿಸಲಾಗಿದೆ. ಕೇವಲ 15 ದಿನದಲ್ಲಿ ಈ ವಿಗ್ರಹ ಕೆತ್ತಿದ್ದು ಮೋದಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಆಶ್ರಮದಲ್ಲಿ ಕೆಲಕಾಲ ಧ್ಯಾನ ಮಾಡಿದ ಮೋದಿ. ಗಿಡ ನೆಟ್ಟು ಪರಿಸರ ಸಂರಕ್ಷಣೆಯ ಸಂದೇಶ. ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಅವರು ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ಪೂಜೆ ನೆರವೇರಿಸಿದ್ರು. ಬಳಿಕ ಆಶ್ರಮದಲ್ಲಿ ಕೆಲಕಾಲ ಧ್ಯಾನ ಮಾಡಿ ಆಶ್ರಮದ ಆವರಣದಲ್ಲಿ ಗಿಡ ನೆಟ್ಟು ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು. ಮೋದಿ ಆಗಮನಕ್ಕೆ ಇತ್ತು ಭಾರೀ ಭದ್ರತೆ. ಪ್ರಧಾನಿ ಭೇಟಿಯ ಹಿನ್ನೆಲೆಯಲ್ಲಿ ನಗರದ ಮೂಲೆ ಮೂಲೆಯಲ್ಲೂ ಖಾಕಿ ಪಡೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ಪೂರ್ವಾನುಮತಿ ಇಲ್ಲದೆ ಯಾವುದೇ ವ್ಯಕ್ತಿಯಾಗಲಿ ಯಾವುದೇ ಕಾರಣಕ್ಕೂ ಡ್ರೋನ್ ಕ್ಯಾಮೆರಾಗಳನ್ನು ಹಾರಿಸುವಂತಿಲ್ಲ. ಒಂದು ವೇಳೆ ಡ್ರೋನ್ ಹಾರಾಟ ನಡೆಸುವುದು ಕಂಡುಬಂದರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಡ್ರೋನ್ಗಳನ್ನು ವಶಕ್ಕೆ ಪಡೆಯಲಾಗುವುದು ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದರು. ಇದೆಲ್ಲ ಕಾರಣದಿಂದ ಮೋದಿ ಮೈಸೂರು ಆಗಮನ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ವಿವೇಕಾನಂದರ ಚಿಂತನೆಗಳನ್ನು ಕೊಂಡಾಡಿದ್ರು. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ
10,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡು ಸಾಂಸ್ಕೃತಿಕ ಕ್ರೀಡೆ, ನಾಟಕ ಇವೆಲ್ಲ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ಸಿಎಂ ನಂತರ ವೇದಿಕೆಗೆ ಆಗಮಿಸಿದ ಪ್ರಧಾನಿ ಮೋದಿ ವಿವೇಕಾನಂದರ ತ್ಯಾಗಗಳನ್ನು ಕೊಂಡಾಡಿದ್ರು. 2 ದಿನಗಳ ಹಿಂದೆ ಗುರುಪೂರ್ಣಿಮಾ ಆಗಿದೆ. ಈಗ ಮೈಸೂರಿನ ಪವಿತ್ರ ಭೂಮಿಗೆ ಬರುವ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರು. साथियों, मैसूरू भारत की अनादि सांस्कृतिक चेतना का केंद्र रहा है. यहाँ के मंदिर, यहाँ की परंपराएं और उत्सव, मैसूरू का दशहरा, यहाँ के भव्य महल, इसका संगीत और साहित्य, भारत की विरासत इस शहर के कण कण में रची बसी है. ಮೋದಿ ಮೈಸೂರಿನ ಕಾರ್ಯಕ್ರಮದ ಬಳಿಕ ನೇರವಾಗಿ ದಿಲ್ಲಿಗೆ ತೆರಳಿದ್ದಾರೆ. ಮೋದಿ ವಿವೇಕ ಸ್ಮಾರಕ ಉದ್ಘಾಟಿಸಿದ್ದು ಅಚ್ಚಳಿಯದಂತೆ ಉಳಿಯಲಿದೆ.